ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ನಾವು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿರ್ತೀವಿ, ರೆಸ್ಟೋರೆಂಟ್ಗಳಿಗೆ ಹೋಗಿರ್ತೀವಿ. ಅಲ್ಲಿ ದುಬಾರಿಯಾದಂತಹ ಒಂದು ಪಲ್ಯಗಳನ್ನು ಅಥವಾ ಆರ್ಡರ್ ಮಾಡಿರ್ತೀವಲ್ಲ, ಅದು ಬರುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ರೇಟ್ಗಳಿರುತ್ತೆ, ನೋಡಿರ್ತೀವಿ. ಒಂದೊಂದು 200, 300, 1000 ಲೆಕ್ಕದಲ್ಲಿ ಕೂಡ ಇರುತ್ತೆ. ಆದರೆ ಇಲ್ಲಿ ಬರೀ ಒಂದು ಪಾಲಕ್ ಪನ್ನೀರ್ ಏನಿದೆ, ಅದಕ್ಕೋಸ್ಕರ, ಆ ಊಟಕ್ಕೋಸ್ಕರ ಬರೋಬ್ಬರಿ 1.8 ಕೋಟಿ ರೂಪಾಯಿಯನ್ನು ಕೊಡಲಾಗಿದೆ. ಹೌದು, ಇದು ಅಚ್ಚರಿ ಅನಿಸಿದ್ರು ಕೂಡ ನಿಜ. ಬರೀ ಪಾಲಕ್ ಪನ್ನೀರ್ಗಾಗಿ ಇಲ್ಲಿ 1,80,00,000 ರೂಪಾಯಿಯನ್ನು ಕೊಡಲಾಗಿದೆ. ಅಂದರೆ ಎಲ್ಲರೂ ಕೂಡ ಆಶ್ಚರ್ಯಪಡುವಂತಹ ವಿಚಾರ. ಆದರೂ ಕೂಡ ಇದು ನಿಜವಾದಂತಹ ಸಂಗತಿ. ನೋಡಿ, ಅಮೆರಿಕಾದಲ್ಲಿನ ಪಾಲಕ್ ಪನ್ನೀರ್ ಊಟದ ವಿವಾದ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 1.8 ಕೋಟಿ ರೂಪಾಯಿಯನ್ನು ಪರಿಹಾರವನ್ನು ಕೊಟ್ಟು ಸೆಟಲ್ ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಹಾಗಾದರೆ ಏನೀ ವಿಚಾರ? ಯಾಕೆ ಆ ಒಂದು ಪಾಲಕ್ ಪನ್ನೀರ್ಗಾಗಿ ಕೋಟಿಗಟ್ಟಲೆ ದುಡ್ಡನ್ನು ಕೊಡಲಾಯಿತು? ಈ ಒಂದು ವಿಚಾರವನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ನೋಡಿ, ಅಮೆರಿಕಾದ ಕೊಲಾರಾಡೋ ಬೌಲ್ಡರ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಿರುವಂತಹ ಭಾರತದ ಆದಿತ್ಯ ಪ್ರಕಾಶ್ ಮೈಕ್ರೋವೇವ್ನಲ್ಲಿ ಪಾಲಕ್ ಪನ್ನೀರ್ ಬಿಸಿ ಮಾಡಿದ್ದಕ್ಕಾಗಿ ನಿಂದಿಸಲಾಗಿತ್ತು. ಅವ್ರನ್ನ ಅಂದರೆ ಬೈದಿರ್ತಾರೆ ಬಿಸಿ ಮಾಡಿದ್ದಕ್ಕಾಗಿ. ಇದು ಏನಾಗಿರುತ್ತೆ, ಅವರು ಬೇಜಾರಾಗಿರುತ್ತೆ. ಇದರ ವಿರುದ್ಧ ಕೇಸನ್ನು ದಾಖಲಿಸಿರ್ತಾರೆ. ಈಗ ಅದೇ ವಿಚಾರವಾಗಿ 1.8 ಕೋಟಿ ರೂಪಾಯಿ ಪರಿಹಾರವನ್ನು ಪಡೆದು ಕೇಸನ್ನು ಅವರು ಸೆಟಲ್ಮೆಂಟ್ ಮಾಡಿಕೊಂಡಿದ್ದಾರೆ. ನೋಡಿ, ನಾವು ಏನೇನೋ ಒಂದು ವಿಚಾರಕ್ಕಾಗಿ ಕೇಸನ್ನು ಹಾಕಿರೋದು ನೋಡಿರ್ತೀವಿ, ಪರಿಹಾರವನ್ನು ತೆಗೆದುಕೊಂಡಿರೋದು ನೋಡಿರ್ತೀವಿ, ಮಾನನಷ್ಟ ಮೊಕದ್ದಮೆಗಳನ್ನು ಹಾಕಿರ್ತಾರೆ. ಅವೆಲ್ಲ ಒಂದು ಕಡೆ. ಆದರೆ ಇಲ್ಲಿ ಬರೀ ಒಂದು ಪಲ್ಯವನ್ನು ಬಿಸಿ ಮಾಡಿದ್ದಕ್ಕಾಗಿ ನಿಂದಿಸಿರ್ತಾರೆ, ಬೈದಿರ್ತಾರೆ ಭಾರತದ ಒಬ್ಬ ಪ್ರಜೆಯನ್ನು. ಆದಿತ್ಯ ಪ್ರಕಾಶ್ ಏನಿದ್ರೆ ಅವರು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿರ್ತಾರಂತೆ. ಆ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಮಾತು ಕೇಳಿ ಬಂದಿರುತ್ತೆ, ಅವ್ರನ್ನ ನಿಂದಿಸಿರ್ತಾರೆ. ಮತ್ತು ಅದು ಅವಮಾನ ಕೂಡ ಆಗಿರುತ್ತೆ ಒಂದು ಭಾರತದ ಡಿಶ್ಗೆ. ಅಮೆರಿಕಾದ ಕೊಲೊರಾಡೋ ಬೌಲ್ಡರ್ ವಿಶ್ವವಿದ್ಯಾಲಯ, ಅದರಲ್ಲಿ 2 ಭಾರತೀಯ ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ, PhD ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, PhD ಮಾಡ್ತಾ ಇರ್ತಾರೆ. ಭಾರತೀಯ ಆಹಾರವನ್ನು ತಿನ್ನುವ ಒಂದು ಆಯ್ಕೆಯ ಬಗ್ಗೆ ವ್ಯವಸ್ಥಿತ ತಾರತಮ್ಯವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಎದುರಿಸ್ತಾ ಇರ್ತಾರೆ ಅವರಲ್ಲಿ. ಆ ರೀತಿಯಂಥ ಆರೋಪ ಕೂಡ ಇದೆ. ಇದರ ವಿರುದ್ಧ ಕೇಸನ್ನು ಅವರು ದಾಖಲು ಮಾಡಿರ್ತಾರೆ. ಯಾಕಂದರೆ ಭಾರತದ ಒಂದು ಡಿಶನ್ನು ನೀವು ತಿನ್ನಬಾರ್ದು ಅಂತ ಹೇಳಿ ಅಲ್ಲಿ ಏನಾದರೂ ಹೇಳಿದ್ರೇನು. ಹೀಗಾಗಿ ಇದೇ ವಿಚಾರವಾಗಿ ಅವರು ಕೇಸ್ ಹಾಕಿರ್ತಾರೆ. ಆ ಕೇಸ್ಗೆ ಈಗ 1.8 ಕೋಟಿ ರೂಪಾಯಿಯ ಪರಿಹಾರವನ್ನು ಕೊಟ್ಟು ಸೆಟಲ್ ಮಾಡ್ಕೊಂಡಿದ್ದಾರಂತೆ. ಇದೆಲ್ಲವೂ ಕೂಡ ಶುರುವಾಗಿದ್ದು ಕೇವಲ ಒಂದು ಪಾಲಕ್ ಪನ್ನೀರ್ ಊಟದ ವಿಚಾರವಾಗಿ ಅಷ್ಟೇ, ಬೇರೆ ಏನೂ ಇಲ್ಲ. ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಹೆಂಗಾಯಿತು, ಏನಾಯಿತು, ಎಲ್ಲ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಈಗ 34 ವರ್ಷದ ವಯಸ್ಸಿನ ಆದಿತ್ಯ ಪ್ರಕಾಶ್ ಏನಿದ್ದಾನೆ, ವಿಶ್ವವಿದ್ಯಾಲಯದ ಮನಃಶಾಸ್ತ್ರ ವಿಭಾಗದಲ್ಲಿ PhD ಪದವಿಯನ್ನು ಮಾಡ್ತಾ ಇರ್ತಾನೆ. ಇವರು ಸೆಪ್ಟೆಂಬರ್ 5, 2023ರಂದು ವಿಶ್ವವಿದ್ಯಾಲಯಕ್ಕೆ ಸೇರಿದ ಸುಮಾರು 1 ವರ್ಷದ ನಂತರ ಆದಿತ್ಯ ಪ್ರಕಾಶ್ ಅವರು ಅವರ ಒಂದು ವಿಭಾಗದಲ್ಲಿ ಮೈಕ್ರೋವೇವ್ನಲ್ಲಿ ತಮ್ಮ ಊಟದ ಪಾಲಕ್ ಪನ್ನೀರನ್ನು ಬಿಸಿ ಮಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ಬಿಸಿ ಮಾಡ್ಕೊಳ್ತಿರುವಾಗ ಮಹಿಳಾ ಸಿಬ್ಬಂದಿಯೊಬ್ಬರು ಅವರ ಬಳಿಗೆ ಹೋಗಿ ನೋಡ್ತಾರೆ. ಅಲ್ಲಿ ವಾಸನೆ ಬಗ್ಗೆ ದೂರನ್ನು ಕೂಡ ನೀಡಿರ್ತಾರೆ. ಏನು ಈ ಥರ ವಾಸನೆ ಬರ್ತಾಯಿದೆ, ಮತ್ತು ಅವರ ಒಂದು ಆಹಾರ ಏನಿದೆ ಅದನ್ನು ಬಿಸಿ ಮಾಡಲು ಮೈಕ್ರೋವೇವನ್ನು ಬಳಸಬೇಡಿ ಅಂತ ಕೂಡ ಅವ್ರಿಗೆ ಹೇಳಿರ್ತಾರೆ, ಎಚ್ಚರಿಕೆಯನ್ನು ಕೊಟ್ಟಿರ್ತಾರಂತೆ. ಹೀಗಾಗಿ ಈ ಒಂದು ವಿಚಾರವಾಗಿ ಏನಾಯಿತು ಅಂತ ಸ್ಪಷ್ಟವಾಗಿ ಗಮನಿಸೋದಾದರೆ ನೋಡಿ, ವಾಸನೆ ಕಟುವಾಗಿತ್ತಂತೆ. ಪ್ರಕಾಶ್ ಅವರು ಹೇಳ್ತಾ ಇರುವಂಥದ್ದು. ಇನ್ನು 34 ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಏನಾಗಿದೆ, ಈ ಒಂದು ವಿಚಾರ ತಿಳಿದು ಬರುತ್ತೆ. ಇದು ಸಾಮಾನ್ಯ ಸ್ಥಳವಾಗಿದೆ ಮತ್ತು ಅದನ್ನು ಪ್ರಾದೇಶಿಕಿಸುವಂತಹ ಒಂದು ಹಕ್ಕು ಏನಿದೆ, ಯಾರೂ ಕೂಡ ಮಾಡೋ ಹಾಗಿಲ್ಲ ಅಂತ ಅವರು ಹೇಳಿರ್ತಾರೆ. ಆದರೆ ಅವ್ರು ಹೇಳ್ತಾರೆ, ಇಲ್ಲ, ಇದು ನನ್ನ ಕೂಡ ಇಲ್ಲಿ ಹಕ್ಕಿದೆ, ನಾನಿಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳಿ ಅವರು ವಾದ ಮಾಡಿರ್ತಾರೆ. ಆದರೂ ಕೂಡ ಅದನ್ನು ಕೇಳೋದಿಲ್ಲ. ನನ್ನ ಆಹಾರ ನನ್ನ ಹೆಮ್ಮೆ ಅಂತ ಹೇಳಿ ಆ ಭಾರತೀಯ ಹೇಳ್ಕೊಂಡಿದ್ದಾನೆ. ನಮ್ಮ ಒಂದು ಆಹಾರದ ಬಗ್ಗೆ ನೀವು ಮಾತನಾಡೋಕೆ ಹೋಗ್ಬೇಡ, ಅದು ನಮಗಿಷ್ಟವಾದಂಥ ಆಹಾರ. ಯಾರಿಗಾದರೂ ಒಳ್ಳೆಯ ಅಥವಾ ಕೆಟ್ಟ ವಾಸನೆ ಏನು ಬರುತ್ತಲ್ಲ, ಅದ್ರ ಬಗ್ಗೆ ನೀವು ಮಾತಾಡುವಂಥ ಒಂದು ಅಗತ್ಯ ಇಲ್ಲ. ಸಾಂಸ್ಕೃತಿಕವಾಗಿ ನಿರ್ಧರಿಸಲ್ಪಡುವಂತಹ ಒಂದು ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಹೇಳಿ ಆದಿತ್ಯ ಪ್ರಕಾಶ್ ಈ ಒಂದು ವಿಚಾರವಾಗಿ ಮಾತನಾಡ್ತಿರ್ತಾರೆ. ಬಲವಾದಂತಹ ಒಂದು ವಾಸನೆಯಿಂದ ಬ್ರೋಕಲಿಯನ್ನು ಬಿಸಿ ಮಾಡಿರ್ತಾರೆ ಅವರು. ಅದನ್ನು ನಾವು ನಿಷೇಧ ಮಾಡ್ತೀವಿ ಅಂತ ಕೂಡ ಅಲ್ಲಿ ಹೇಳಿರ್ತಾರೆ. ಅಲ್ಲಿನ ಸದಸ್ಯರೊಬ್ಬರು ವಾದ ಮಾಡ್ತಾ ಹೋಗ್ತಾರೆ, ಇಲ್ಲ, ಈ ರೀತಿಯಾಗಿ ಮಾಡೋ ಹಾಗಿಲ್ಲ, ನೀನು ಯಾಕೆ ಮಾಡಿದೆ, ಹಾಗೆ ಹೀಗೆ ಅಂತ, ಅದು ವಾಸನೆ ಬರ್ತಾ ಇದೆ ಅಂತ ಹೇಳಿ. ಇನ್ನು ಈ ಸಂದರ್ಭದಲ್ಲಿ ಮಾತುಕತೆ ಆಗುತ್ತೆ. ಅದರಿಂದ ಅವ್ರಿಗೆ ಬೇಜಾರಾಗುತ್ತೆ. ಬ್ರೊಕಾಲಿಯನ್ನು ತಿನ್ನೋದ್ರಿಂದ ಜನನಾಂಗೀಯತೆಯನ್ನು ಎದುರಿಸುತ್ತಿರುವಂಥ ಒಂದು ಎಷ್ಟೋ ಗುಂಪುಗಳು ಜನರು ಏನಿದ್ದಾರೆ ಅದರ ವಿರುದ್ಧ ತಿರುಗಿ ಬೀಳುತ್ತಾರೆ. ಹೀಗಾಗಿ ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈ ವಿಚಾರ ಏನಿದೆ, ಶೀಘ್ರದಲ್ಲೇ ಈ ಒಂದು ವಿಚಾರ
ಉಲ್ಬಣಗೊಳ್ತಾ ಹೋಗುತ್ತೆ. ಆದಿತ್ಯ ಪ್ರಕಾಶ್ ಅವರ ಒಂದು ಸಂಗಾತಿ ಏನಿರ್ತಾರೆ, ಅವರೀಗ 35 ವರ್ಷದ ವಯಸ್ಸಿನ ಊರ್ಮಿ ಭಟ್ಟಾಚಾರ್ಯ ಅನ್ನುವಂಥ ಒಂದು ಪ್ರದೇಶದಲ್ಲಿರ್ತಾರೆ. ಅವರು ಕೂಡ ಅಲ್ಲೇ ಇರ್ತಾರೆ. ಅವರು ಅವ್ರನ್ನ ಬೆಂಬಲಿಸ್ತಾರೆ, ಇಲ್ಲ ಏನಾಗಲ್ಲ ಬಿಡು, ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಿ. ಅಡುಗೆ ಮನೆಯ ಘಟನೆಯ ಬಗ್ಗೆ ತಮ್ಮ ನಿಲುವನ್ನು ತೆಗೆದುಕೊಂಡಿದ್ದಾಗಿ ತಾರತಮ್ಯಕ್ಕೆ ಏನು ಒಳಗಾಗಿರ್ತಾರಲ್ಲ ಆ ದಂಪತಿಗಳು ತೀವ್ರ ಆರೋಪವನ್ನು ಕೂಡ ಮಾಡಿರ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ. ಸಿಬ್ಬಂದಿ ಸದಸ್ಯರಿಗೆ ಅಸುರಕ್ಷಿತ ಭಾವನೆ ಮೂಡಿಸಿರುವುದು ಎಂಬ ಆರೋಪದ ಮೇಲೆ ಹಿರಿಯ ಅಧ್ಯಾಪಕರೊಂದಿಗೆ ಸಭೆಯಲ್ಲಿ ಅವರು ಮಾತನಾಡ್ತಾರೆ. ಪದೇ ಪದೇ ಕರೆಯಲಾಗಿದ್ದಂತೆ ಈ ಒಂದು ವಿಚಾರವನ್ನು ಆದಿತ್ಯ ಪ್ರಕಾಶ್ ಹೇಳಿಕೊಳ್ತಾರೆ. ನೋಡಿ, ನಮಗೆ ಈ ರೀತಿಯಾಗಿ ಅವಮಾನ ಆಗ್ತಾಯಿತ್ತು. ಪ್ರಕಾಶ್ ಅವರನ್ನು ಬೆಂಬಲಿಸಿದ್ದಕ್ಕಾಗಿ ವಿವರಣೆ ಇಲ್ಲದೆ ತನ್ನ ಬೋಧನಾ ಸಹಾಯಕ ಸ್ಥಾನದಿಂದಾನೇ ಅವರು ವಜಾಗೊಳಿಸಿರ್ತಾರೆ ಊರ್ಮಿಯವರನ್ನು. ಇನ್ನು PhD ವಿದ್ಯಾರ್ಥಿಗಳಿಗೆ PhDಗೆ ಹೋಗುವಂತಹ ಒಂದು ಮಾರ್ಗದಲ್ಲಿ ನೀಡಲಾಗುವ ಸ್ನಾತಕೋತ್ತರ ಪದವಿಗಳನ್ನು ನಮಗೆ ನೀಡಲು ಇಲಾಖೆ ನಿರಾಕರಿಸಿತ್ತು ಅಂತ ಕೂಡ ಅವರು ಆರೋಪ ಮಾಡ್ತಾರೆ. ಈಗ ನಾವು ಕಾನೂನು ಸಹಾಯವನ್ನು ಪಡೆಯಲು ನಿರ್ಧರಿಸಿದ್ದೇವೆ ಅಂತ ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಈ ಒಂದು ವಿಚಾರವಾಗಿ. ಕೊಲೊರಾಡೋದ ಯುನೈಟೆಡ್ ಸ್ಟೇಟ್ಸ್ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಶ್ವವಿದ್ಯಾಲಯದ ವಿರುದ್ಧ ಇವರು ಮೊಕದ್ದಮೆಯನ್ನು ಹೂಡಿರ್ತಾರೆ. ಅದರಲ್ಲಿ ಪ್ರಕಾಶ್ ಮತ್ತು ಭಟ್ಟಾಚಾರ್ಯ ಅವರು ಅಡುಗೆ ಮನೆಯ ವಿವಾದದ ನಂತರ PhD ಪಡೆಯುವಂತಹ ಮಾರ್ಗದಲ್ಲಿ ಗಳಿಸಿದ ಸ್ನಾತಕೋತ್ತರ ಪದವಿಗಳನ್ನು ವಿಶ್ವವಿದ್ಯಾಲಯ ತಡೆ ಹಿಡಿದಿರುವುದರ ಬಗ್ಗೆ ಕೂಡ ಆರೋಪವನ್ನು ಮಾಡಿರ್ತಾರೆ. ಮತ್ತು ತಕ್ಷಣ ಶೈಕ್ಷಣಿಕ ಪ್ರಗತಿಗೆ ಇದು ಅಡ್ಡಿ ಆಗ್ತಾ ಇದೆ, ನಮ್ಮ ಶೈಕ್ಷಣಿಕ ಪ್ರಗತಿಗೆ ನಾವು ಮುಂದಕ್ಕೆ ಹೋಗಬೇಕು, ಓದಬೇಕಲ್ಲ, ಅನುಕೂಲ ಆಗಬೇಕು, ಅನುಕೂಲ ಆಗ್ತಾ ಇಲ್ಲ, ಪ್ರತಿಕೂಲದ ಒಂದು ವಾತಾವರಣಕ್ಕೆ ಒಳಪಡಿಸಲಾಗ್ತಾ ಇದೆ ನಮ್ಮನ್ನು ಅಂತ ಹೇಳಿ ಆರೋಪವನ್ನು ಮಾಡಿರ್ತಾರೆ. ತಮ್ಮ ಸಂಸ್ಕೃತಿ ಆಹಾರಕ್ಕೆ ಇವರು ವಿಶ್ವವಿದ್ಯಾಲಯದವರು ಏನು ಮಾಡ್ತಾರೆ, ಪ್ರತಿಕ್ರಿಯೆ ಏನಿದೆ ಅದು ಅತ್ಯಂತ ಖಂಡನೀಯ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವಿರುದ್ಧ ಆಳವಾದಂತಹ ವ್ಯವಸ್ಥಿತವಾದಂಥ ಪಕ್ಷಪಾತ ನಡೀತಾ ಇದೆ ಅಂತ ಅವರು ತಮ್ಮ ಮನಸ್ಸಿನಲ್ಲಿರುವಂತಹ ಒಂದು ವಿಚಾರವನ್ನು ಹೇಳಿ ಮೊಕದ್ದಮೆಯನ್ನು ಹೂಡಿರ್ತಾರೆ. ಸೆಪ್ಟೆಂಬರ್ 2025ರಲ್ಲಿ ಕೊಲೊರಾಡೋ ಬೌಲ್ಡರ್ ವಿಶ್ವವಿದ್ಯಾಲಯ ಏನು ಮಾಡುತ್ತೆ, ಪ್ರಕಾಶ್ ಮತ್ತು ಭಟ್ಟಾಚಾರ್ಯ ಅವರಿಗೆ ಒಂದು ಹಣವನ್ನು ಪಾವತಿಸುತ್ತೆ. ಈ ಪ್ರಕರಣವನ್ನು ಇತ್ಯರ್ಥ ಮಾಡಿದಂತಹ ಅವರಿಗೆ ಸ್ನಾತಕೋತ್ತರ ಪದವಿಯನ್ನು ಕೂಡ ನೀಡುತ್ತೆ. $2 ಲಕ್ಷ ಅಂದರೆ ಭಾರತದ ರೂಪಾಯಿಯ ಒಂದು ಲೆಕ್ಕಾಚಾರದಲ್ಲಿ 1.8 ಕೋಟಿ ರೂಪಾಯಿ ಪರಿಹಾರ ನೀಡಿದಂತಾಗುತ್ತೆ. ಆದಾಗ್ಯೂ ಕೂಡ ಈ ಇಬ್ಬರನ್ನು ಭವಿಷ್ಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ದಾಖಲಾತಿ ಅಥವಾ ಉದ್ಯೋಗದಿಂದ ನಿರ್ಬಂಧಿಸಲಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ಆದಿತ್ಯ ಹಾಗೂ ಊರ್ಮಿ ಭಟ್ಟಾಚಾರ್ಯ ಇಬ್ಬರು ಕೂಡ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಉದ್ಯೋಗ ಮುಂದುವರಿಸುವ ಆಸಕ್ತಿಯೂ ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇಬ್ಬರು ಈಗ ಸದ್ಯಕ್ಕೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಪಾಲಕ್ ಪನ್ನೀರ್ ಅಡುಗೆ ಊಟದ ವಿವಾದದಿಂದ 1.8 ಕೋಟಿ ರೂಪಾಯಿ ಪರಿಹಾರವನ್ನು ಸೆಟಲ್ಮೆಂಟ್ ಮಾಡಿಕೊಂಡು ಇವರು ವಿಶೇಷವಾಗಿ ಈ ಒಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ನೋಡಿ, ಕೇವಲ ಒಂದು ಪಾಲಕ್ ಪನ್ನೀರ್ ವಿಚಾರವಾಗಿ ಬಿಸಿ ಮಾಡಿದ್ದಕ್ಕೆ ಇಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಗೆ ಹಕ್ಕಿಲ್ಲ ಅಂತ ಹೇಳಿ ನಮ್ಮ ದೇಶೀಯ ಒಂದು ಊಟವನ್ನು, ಅಡುಗೆಯನ್ನು ಅವಮಾನ ಮಾಡಿದರು. ಆ ಅವಮಾನಕ್ಕೆ ತಕ್ಕಂತೆ ಭಾರತೀಯರು ಅಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅವರಿಂದಾನೇ ಪರಿಹಾರವನ್ನು ತೆಗೆದುಕೊಂಡು ಮತ್ತೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ನಿಜಕ್ಕೂ ಕೂಡ ಯಾವುದೇ ದೇಶದ ಒಂದು ಊಟದ ವಿಚಾರದಲ್ಲಾಗಿರ್ಬೋದು ಮತ್ತು ಬೇರೆ ಏನೇ ವಿಚಾರದಲ್ಲಾಗಿರೋ ಸಂಪ್ರದಾಯಗಳು ಮತ್ತು ಯಾವುದನ್ನು ಕೂಡ ನಾವು ಟೀಕೆ ಮಾಡೋಕ್ಕೆ ಹೋಗಬಾರ್ದು, ಅದನ್ನು ವಿರೋಧಿಸೋಕೆ ಹೋಗಬಾರ್ದು. ಅವರವರ ಕಂಫರ್ಟ್ ಝೋನಲ್ಲಿ ಅವರಿರ್ತಾರೆ, ಅದಕ್ಕೆ ಬಿಟ್ಟುಬಿಡಬೇಕು. ಅವರು ಅಲ್ಲಿನ ವಿದ್ಯಾರ್ಥಿಗಳಾಗಿದ್ದರು, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಆ ರೀತಿಯಾಗಿ ಅಲ್ಲಿನ ಸಿಬ್ಬಂದಿಗಳು ಅವಕಾಶವನ್ನು ಕೊಡಲಿಲ್ಲ. ನೋಡಿ, ಅದಕ್ಕೋಸ್ಕರ ಅವರು ದಂಡವನ್ನು ಕಟ್ಟಬೇಕಾಯಿತು. ಪರಿಹಾರವಾಗಿ ಬರೋಬ್ಬರಿ 1,80 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.